ಮಹಾದೇವ, ನಿಮ್ಮಂತ ಕಚುಡಾನದ ಮಕ್ಕಳನ್ನು ಹುಟ್ಟು ಮೂದಿ ಮಾಡಲು ಬಂದಿರುವ ಇವನು ಅಗ್ನಿದೇವ. ಅಗ್ನಿದೇವ ನನ್ನನ್ನು ನಿಲ್ಲಿಸಿದ ಕಾರಣವೇನು? ಕಾರಣ ನಿನ್ನನ್ನು ಅರ ಎನಿಸಿ ನಿನ್ನ ಪ್ರಾಣ ಪರಮಾತ್ಮನ ಪಾದಕ್ಕೆ, ನಿನ್ನ ಎಣ ನನ್ನ ಪಾದಕ್ಕೆ ಅರ್ಪಿಸಿಕೊಳ್ಳಲು ಬಂದಿರುವ ಇವನು ಕಾಂಡು ಹುಲಿಗಳ ನಾಯಕ ಅಗ್ನಿದೇವ. ನನ್ನ ಪ್ರಾಣ ನನ್ನ ಪ್ರಾಣ ಪರಮಾತ್ಮಗೆ ಸೇರಿಸಲು ನಿನಗೂ ಸಾಧ್ಯವಿಲ್ಲ, ಆ ನಿಮ್ಮಪ್ಪನಿಗೂ ಸಾಧ್ಯವಿಲ್ಲ. ನನ್ನ ಅಪ್ಪನ ಹೆಸರೆತ್ತಿ ನನ್ನ ಕೋಪವನ್ನು ಮತ್ತಷ್ಟು ಕೆರಳಿಸಿದೆಯಾ? ಬಂದಿ ಮಗನ, ಮುಗಿಯಿತೋ ನಿನ್ನ ಕಥೆ. ಚೌಂಡಿ ತಾಯಿ ಅಲೆ ನಾನೆಂದು ನಿಮ್ಮನೆ ಈ ಪೃಥ್ವಿ ಅಲ್ಲೋಲ ಕೊಲ್ಲೋಲ ಮಾಡಬೇಕು. ಚಿಕ್ಕಿಗಳ ಅಂದರವನ್ನೇ ಹಾಕಬಲ್ಲೆ, ತೇಜಪುಂಜವನ್ನು ಮುಷ್ಟಿಯಲ್ಲಿ ಹಿಡಿದು ಆಕಾಶದ ಎತ್ತರಕ್ಕೆ ಎಸೆಯಬಲ್ಲೆ. ಅಂದ ಮೇಲೆ ನರಸತ್ತ ನಾಮಂತಕರಾದ ನಿಮ್ಮಂತವರ ಗತೆ ಅದೇ ಗತೆ. ಚಿಗಿರಿ ಬಂದರೆ ಹೇಗೆ ಇರುತ್ತೆ, ಹುಲಿ ಬಂದರೆ ಗಾಂಭೀರ್ಯ ಇರುತ್ತೆ, ಸಿಂಹ ಬಂದರೆ ಕಾಂಚನವಿರುತ್ತೆ, ಈ ಅಗ್ನಿದೇವ ಬಂದರೆ ಊರ ಇರುತ್ತೆ. ಸತ್ತವರ ಎದೆಯಲ್ಲಿ ಪಯಣೇ ಗಟ್ಟಿಯಾಗಿರುತ್ತೆ. ಈ ಅಗ್ನಿದೇವನನ್ನು ಎದುರು ಹಾಕಿಕೊಳ್ಳುವುದು ಒಂದೇ, ಬೆಂಕಿಯಲ್ಲಿ ಸುಟ್ಟುಕೊಂಡು ಸತ್ತು ಹೋಗುವುದು ಒಂದು. ದಟ್ ಈಸ್ ಅವಧೂತ ಅಗ್ನಿದೇವ. ಶರಣಂ ಶರಣಂ ದೇವಿ ಕೃಪಾಕರೇ, ಕರುಣಿಸುವನವರಿತ ತಾಯಿ ಶ್ರೀ ಗೌರಿ, ಕರುಣಿಸುವನವರಿತ ತಾಯಿ ಶ್ರೀ ಗೌರಿ. ಶರಣಂ ಶರಣಂ ಶರಣಂ
ತಾಯಿ ದುರ್ಗಾ ಮಾತೆ, ಯಾಕಮ್ಮ ಈ ಬಡವರ ಮೇಲೆ ಯಾಕೆ ಇಷ್ಟೊಂದು ಕೆಂಡ ಕಾಡ್ತಾ ಇದೀಯಾ ನೀನು? ಯಾಕೆ ಚಿಕ್ಕಳವಿರುವಾಗಲೇ ಎತ್ತ ತಂದೆ ತಾಯಿಗಳನ್ನು ಕಳೆದುಕೊಂಡ ತಪ್ಪಲಿ ಎನ್ನುವ ನಾನು ಅಂದಾಗ ಎಲ್ಲಿ ಅನಾಥವಾಗಿ ಬಿದ್ದ ನನ್ನನ್ನು ಇದೇ ಊರಿನ ರೈತರು ಎನಿಸಿಕೊಂಡಿರುವ ಆ ಕರುಣಾಮಯ ನನ್ನ ಕೊರಳಿಗೆ ಮಾಂಗಲ್ಯವನ್ನು ಕಟ್ಟಿ ತಮ್ಮ ಸತಿಯನ್ನಾಗಿ ಸ್ವೀಕರಿಸಿ ತಮ್ಮ ಮನೆ ತುಂಬಿಸಿಕೊಂಡಿದ್ದಾರೆ ನನ್ನನ್ನು ಅಂದಾಗ ಅವರಿಗೆ ಆರೋಗ್ಯದ ಭಾಗ್ಯ ಕೊಟ್ಟು ಕಾಪಾಡೆಂದು ನಾನು ನಿನ್ನಲ್ಲಿ ಕೈ ಮುಗಿದು ಕೇಳಿಕೊಳ್ತಾ ಇದ್ದೇನೆ ದೇವ, ಕೈ ಮುಗಿದು ಕೇಳಿಕೊಳ್ತಾ ಇದ್ದೇನೆ. ಅಷ್ಟೇ ಅಲ್ಲ, ಇನ್ನು ನನ್ನ ಮೈದುನನಾದ ಜಮದಗ್ನಿ ಹಾಗೂ ಸಂಪತ್ತು ಎಷ್ಟು ಶಾಲೆ ಕಲಿತರೂ ಕೂಡ ಯಾವ ಸರ್ಕಾರ ನೌಕರಿ ದೊರಕುತ್ತಿಲ್ಲ ಈ ಸಮಾಜದಲ್ಲಿ. ಆದ್ರೆ ಮುತ್ತಿನಂತ ನನ್ನ ಮೈದುನರಿಗೆ ಯಾವುದಾದ್ರೂ ಒಂದು ಸರ್ಕಾರ ನೌಕರಿಯನ್ನು ದಯಪಾಲಿಸು ಎಂದು ನಾನು ನಿನ್ನಲ್ಲಿ ಸೆರೆಗುಡ್ಡಿ ಬೇಡಿಕೊಳ್ತಾ ಇದ್ದೀನಿ ತಾಯಿ, ಸೆರೆಗುಡ್ಡಿ ಬೇಡಿಕೊಳ್ತಾ ಇದ್ದೀನಿ. ಅಷ್ಟೇ ಅಲ್ಲ, ನನ್ನ ಮದುವೆಯಾಗಿ 10 ವರ್ಷ ಗತಿಸಿದರು ನನ್ನ ಹೊಟ್ಟೆಯಲ್ಲಿ ಒಂದು ಮಗುವನ್ನೂ ಸಹ ಇಲ್ಲ. ಯಾಕೆ ತಾಯಿ, ಯಾಕೆ ಈ ಹೆಣ್ಣು ಮಗುಗೆ ಪಂಚತನವನ್ನು ಕಾಡ್ತಾ ಇದೀಯಾ ನೀನು? ಇಲ್ಲ ತಾಯಿ, ಇಲ್ಲ, ಒಂದೇ ಒಂದು ಮುತ್ತಿನಂತ ಮಗುವನ್ನು ನನಗೆ ದಯಪಾಲಿಸು ಎಂದು ನಾನು ನಿನ್ನಲ್ಲಿ ಸೆರೆಗುಡ್ಡಿ ಬೇಡಿಕೊಳ್ತಾ ಇದ್ದೀನಿ ತಾಯಿ, ಸೆರೆಗುಡ್ಡಿ ಬೇಡಿಕೊಳ್ತಾ ಇದ್ದೇನೆ. ಆದಷ್ಟು ಬೇಗ ಈ ಮಗುವನ್ನು ದಯಪಾಲಿಸಿ ಈ ಮುತ್ತೈದಿ ಭಾಗ್ಯವನ್ನು ಈ ಸಮಾಜದ ತುಂಬಾ ಬಂಜೆ ಎಂಬುದನ್ನು ದೂರ ಮಾಡಿ ನನಗೆ ಸಂತಾನ ಭಾಗ್ಯವನ್ನು ಕೊಡ್ತಾ ಈ ಸಂತಾನ ಭಾಗ್ಯವನ್ನು ಕೊಡು. ಅಷ್ಟೇ ಅಲ್ಲ, ಇನ್ನು ನಮ್ಮ ಊರಿನ ಶ್ರೀಮಂತನೆನಿಸಿಕೊಂಡ ಆ ದೇಸಾಯಿ ಪಾಟೀಲ ಎಷ್ಟೊಂದು ಕೆಂಡ ಕಾಡ್ತಾ ಇದ್ದಾನೆ. ಯಾಕೆ ತಾಯಿ, ಯಾಕೆ ಅಂತ ಶ್ರೀಮಂತರನ್ನು ಸದೆ ಬಡಿದು ನಮ್ಮಂತ ಬಡವರನ್ನು ಎತ್ತಿ ಹಿಡಿಯುವುದಕ್ಕೆ ಮತ್ತೆ ಚಾಮುಂಡಿಯಾಗಿ ಈ ರೈತರ ಪಾಲಿಗೆ ಎದ್ದು ಬಾ ತಾಯಿ, ನೀನು ಎದ್ದು ಬಾ. ಯಾಕೆ ಈ ಬಡವಳ ಕೂಗು ನಿನಗೆ ಕೂಗ್ತಾ ಇಲ್ಲವೇ? ಒಂದೇ ಒಂದು ಸಾರಿ ನಿನ್ನ ಮಗಳು ಕಣ್ತಿರ್ದು ನೋಡು ತಾಯಿ. ಸತಿ ಶಬರಿ, ಹಿಳಿಗನೂರು ಗ್ರಾಮ ದೇವತೆಗಳಾದ ದ್ಯಾವಮ್ಮ ಮತ್ತು ಗಾಳಿದುರ್ಗಮ್ಮ ದೇವಿಯ ಪೂಜೆ ಮುಗಿಯಿತೆ? ಸ್ವಾಮಿ, ಈಗ ತಾನೇ ನಾನು ಪೂಜೆ ಮಾಡಿದ್ದೀನಿ ಏನ್ರಿ. ದೇವಿಗೆ ನಮಸ್ಕಾರ ಮಾಡಿ ಪ್ರಸಾದ ಕೊಡುವೆ ನಿಮಗೂ. ಆಯಿತು. ಸತಿ ಶಬರಿ, ಇಳಿಗನೂರು ಮಹಾಶಿವರಾತ್ರಿ ಪ್ರಯುಕ್ತ ಊರಿನ ಗುರು ಹಿರಿಯರು ಹಾಗೂ ಸಂಘದ ಒಡೆಯರು ಹಮ್ಮಿಕೊಂಡಿರುವ ಜೋಡೆತ್ತಿನ ಚಕ್ಕಡಿ ರೇಸೆಗೆಂದು ಹೋದ ಸಹೋದರ ಜಮದಗ್ನಿ ಇನ್ನೂ ಬಂದಿಲ್ಲವೇ? ಇಲ್ಲ ರೀ, ಅವನು ಇನ್ನೂ ಬಂದಿಲ್ಲ. ಈ ಚಕ್ಡಿ ರೇಸಿಗೆಂದು ಹೋದ ನನ್ನ ಮುತ್ತಿನಂತ ಮೈದಿನ ಆ ಕಡೆಯನ್ನು ಕಿತ್ತು ತರಬೇಕೆನ್ನುವುದೇ ಅವನ ಆಸೆ ರೀ. ಶಬರಿ, ಸತಿ ಶಬರಿ, ನನ್ನ ಸಹೋದರ ಜಮದಗ್ನಿಗೆ ಚಿಕ್ಕಂದಿನಿಂದಲೂ ಕಬಡ್ಡಿ, ಕುಸ್ತಿ, ಕುಣಿತವೆಂದರೆ ಬಹಳ ಇಷ್ಟ. ಅವನ ಇಷ್ಟದಂತೆ ನಡೆದುಕೊಳ್ಳುವುದು ಈ ಹಣ್ಣ ಹತ್ತಿಗೆಯರ ಧರ್ಮವಲ್ಲವೇ? ರೀ, ಅದು ಇರಲಿ. ಮೊದಲು ನನ್ನ ಮುತ್ತಿನಂತ ನನ್ನ ಮೈದುನ ಜಮದಗ್ನಿಗೆ ಆದಷ್ಟು ಬೇಗನೆ ಮದುವೆ ಮಾಡಬೇಕೆನ್ನುವುದೇ ನನ್ನ ಆಸೆ ರೀ. ಯಾಕೆಂದ್ರೆ ಅವನಿಗೆ ಹೀಗೆ ಬಿಟ್ರೆ ಹುಂಬತನ ಮಾಡುತ್ತಾ ಕುಸ್ತಿ ಕುಣಿತವೆಂದು ಹಾಗೆ ತಿರುಗುತ್ತಾನೆ. ಬೇಗನೆ ಮದುವೆ ಮಾಡಿ ಮನೆ ಹಾದಿ ಹಿಡಿಸಬೇಕೆನ್ನುವುದೇ ನನ್ನ ಆಸೆ ರೀ. ನೋಡು ಶಬರಿ, ಸಣ್ಣವರಿದ್ದಾಗ ಹಣ್ಣು ಕೊಡುತ್ತಾರೆ, ದೊಡ್ಡವರಾದ ಮೇಲೆ ಹೆಣ್ಣು ಕೊಡುತ್ತಾರೆ, ಸತ್ತ ಮೇಲೆ ಮಣ್ಣು ಕೊಡುತ್ತಾರೆ. ಅದರಂತೆ ಈ ನಿನ್ನ ಗಂಡ ಸತ್ಯವಂತನಿಗೆ ನನ್ನ ಸಹೋದರರ ಬಾಳು ಬಂಗಾರವಾಗಲೆಂಬುವ ಆಸೆ ನನಗಿಲ್ಲವೆಂದು ತಿಳಿದಿರುವೆಯ ಪೆದ್ದಿ? 20 ವರ್ಷ ತುಂಬಿ 21ನೇ ವರ್ಷಕ್ಕೆ ಕಾಲಿಡುತ್ತಿರುವ ಆ ನನ್ನ ಸಹೋದರ ಜಮದಗ್ನಿಗೆ ಈ ಸಲ ಸುಗ್ಗಿಯ ಹಬ್ಬ, ನಾಡ ಹಬ್ಬ ಎನಿಸಿಕೊಂಡಿರುವ ಯುಗಾದಿ ಹಬ್ಬವನ್ನು ಮುಗಿಸಿ ಮುಂಬರುವ ಬಸವ ಜಯಂತಿಯ ಪ್ರಯುಕ್ತ
ನಮ್ಮ ಜೈ ಭೀಮ್ ಹುಡುಗರು ಸಾಮೂಹಿಕ ವಿವಾಹ ಹಮ್ಮಿಕೊಂಡಿದ್ದಾರೆ. ಸುತ್ತ ಹತ್ತಳ್ಳಿ ತಿರುಗಿ ಯಾವುದಾದರೂ ಒಳ್ಳೆಯ ಮನೆತನದ ಸುಕನ್ಯೆಯನ್ನು ನೋಡಿ ಆ ನನ್ನ ತಮ್ಮ ಜಮದಗ್ನಿಗೆ ಮದುವೆ ಮಾಡಿದರೆ ಅಣ್ಣ ಹತ್ತಿಗೆಯರಾದ ನಮ್ಮ ತಲೆಯ ಮೇಲಿನ ಭಾರ ಕಡಿಮೆಯಾದಂತೆ. ರೀ, ಜಮದಗ್ನಿ ಮತ್ತು ಸಂಪತ್ ಅವರಿಬ್ಬರು ನನ್ನ ಎರಡು ಕಣ್ಣುಗಳು ಇದ್ದ ಹಾಗೆ. ಆದಷ್ಟು ಬೇಗನೆ ಅವರಿಬ್ಬರನ್ನು ಒಂದು ದಾರಿಗೆ ಹಚ್ಚಬೇಕೆನ್ನುವುದೇ ಈ ಅತ್ತಿಗೆ ಆಸೆ ರೀ. ಆದರೆ ಶಬರಿ, ನನ್ನ ಮನದಲ್ಲಿ ಒಂದು ಸಂಶಯ ಉಂಟಾಗತೊಡಗಿದೆಯಲ್ಲ. ಹಾ, ಸಂಶಯನಾ? ಸ್ವಾಮಿ, ಅದೇ ಸಂಶಯ ನಿಮ್ಮ ಮನದಲ್ಲಿ ಕಾಡ್ತಾ ಇದೆ, ಹೇಳಿ. ಯಾಕೆ ಈ ನಿಮ್ಮ ಸತಿ ಮುಂದೆ ಹೇಳಲಾರ್ದಂಥದ್ದು ಅಂಥದ್ದಿದೆಯಾ? ಅದೇನಂತ ಬಾಯ್ಬಿಟ್ಟು ಹೇಳಿ ಸ್ವಾಮಿ. ಹೇನೇ ಶಬರಿ, ಗಂಡ ಹೆಂಡತಿ ಅಂದರೆ ಸಂಸಾರದ ಎರಡು ಕಣ್ಣುಗಳಿದ್ದಂತೆ, ಮೇಲಾಗಿ ಜೋಡೆತ್ತಿನ ಬಂಡಿಯ ಗಾಲಿಗಳಿದ್ದಂತೆ. ಅದರಲ್ಲಿ ಒಂದು ಗಾಲಿ ಕಳಚಿದರೆ ಬಂಡಿ ಮುಂದೆ ಸಾಗಲಾರದು. ಅದರಂತೆ ಆದರ್ಶ ಸತಿಪತಿಗಳಾದ ನಮ್ಮಿಬ್ಬರ ಮಿಲನವು ಹೊಂದಾದರೆ ಈ ನಮ್ಮ ಸಂಸಾರ ಆನಂದ ಸಾಗರ. ಹಾಗಾದ್ರೆ ಸಂಕೋಚ ಬೇಕೆ? ಅದೇನಂತ ಬಾಯ್ಬಿಟ್ಟು ಹೇಳಿ ಸ್ವಾಮಿ ನೀವು ನನಗೆ. ನೋಡು ಶಬರಿ, ನನಗಂತೂ ಮದುವೆಯಾಗಿ ಇಷ್ಟು ವರ್ಷ ಕಳೆದರೂ ಮಕ್ಕಳಾಗಲಿಲ್ಲ. ಮುಂದೇನು ಇದೇ ತರಹ ನಮಗೆ ಮಕ್ಕಳಾಗದಿದ್ದರೆ ಸಹೋದರ ಜಮದಗ್ನಿ ಮತ್ತು ಸಂಪತ್ತು ನಮ್ಮಿಬ್ಬರನ್ನು ಚೆನ್ನಾಗಿ ನೋಡಿಕೊಂಡು ಜೋಪಾನ ಮಾಡಬಹುದೇ? ಏನ್ರಿ ಇದು? ಯಾಕೋ ಜನರಿಗೆ ಬುದ್ಧಿವಾದ ಹೇಳುವ ನೀವೇ ಈ ನಿಮ್ಮ ಬುದ್ಧಿಯನ್ನು ಭ್ರಮೆ ಮಾಡಿಕೊಂಡರೆ ಹೇಗೆ ಅಂತ. ಅಲ್ಲ ರೀ, ಮುತ್ತಿನಂತ ನನ್ನ ಮೈದುನರಿಬ್ಬರು ನಾನೇ ಕೈ ತುತ್ತಿಟ್ಟು ಸಾಕಿ ಸಲಿವಿ ಜೋಪಾನ ಮಾಡಿದ್ದೇನೆ ಅಂದಾಗ ಈ ಮುತ್ತಿನಂತ ಅಣ್ಣ ಅತ್ತಿಗೆಯರಿಗೆ ದ್ರೋಹ ಬಗಿತಾ ಇದ್ದಾರೆ. ಚೇಚೆ, ಆ ನಂಬಿಕೆ ನನ್ನಲ್ಲಿದೆ. ನನ್ನ ಮುತ್ತಿನಂತ ಮೈದಿನರು ನಮ್ಮನ್ನು ನೋಡಿಕೊಂಡು ಹೋಗ್ತಾ ಇದ್ದಾರೆ ಎನ್ನುವ ನಂಬಿಕೆ ನನ್ನಲ್ಲಿದೆ ಸ್ವಾಮಿ, ನಂಬಿಕೆ ನನ್ನಲ್ಲಿದೆ. ನೋಡು ಶಬರಿ, ನಿನ್ನ ನಂಬಿಕೆ ಸುಳ್ಳಾಗಿ ಒಂದು ವೇಳೆ ಕೇಡು ಬಗೆದರೆ? ಏನ್ರಿ ಹೀಗೆ ಮಾತನಾಡ್ತಾ ಇದ್ದೀರಾ? ಅಲ್ಲ ರೀ, ತಾಯಿ ಆದವಳು 9 ತಿಂಗಳ ಮಕ್ಕಳನ್ನು ಹೊಟ್ಟೆಯಲ್ಲಿಟ್ಟುಕೊಂಡು ಕೈ ತುತ್ತಿಟ್ಟು ಸಾಕಿ ಸಲಿವಿ ಜೋಪಾನ ಮಾಡ್ತಾ ಇದ್ದಾಳೆ ಅಂದಾಗ ಆ ತಾಯಿ ಆದವಳು ಮಗುವನ್ನು ತನ್ನ ತೊಡೆಯ ಮೇಲೆ ಹಾಕಿಕೊಂಡು ಮಲಿ ಕೊಡ್ತಾ ಇರುವಾಗ ಆ ಮಗು ತೊಡೆಯ ಮೇಲೆ ಮಲಮೂತ್ರ ವಿಸರ್ಜನೆ ಮಾಡಿದಾಗ ಆ ಮಗುವನ್ನು ಕತ್ತ ಹೆಚ್ಚಿಗೆ ಸಾಯಿಸೋದಕ್ಕೆ ಆಗ್ತಾ ಇದೆ ಏನ್ರಿ? ಇಲ್ಲ ರೀ, ಇಲ್ಲ. ಆ ಮಗುವನ್ನು ನಾವೇ ಬೆಳೆಸಿದ್ದೇವೆ ಅಂದಾಗ ಆ ಮಗು ಎಂದೆಂದಿಗೂ ನಮಗೆ ದ್ರೋಹ ಬಗೆಯುವುದಿಲ್ಲ ಸ್ವಾಮಿ, ದ್ರೋಹ ಬಗೆಯುವುದಿಲ್ಲ. ನೋಡು ಶಬರಿ, 21ನೇ ಈ ಕಲಿಯುಗದಲ್ಲಿ ಮಲತಾಯಿಯಾಗಿ ಬಂದು ಮಕ್ಕಳನ್ನು ಪಿಸಾಚಿಯಂತೆ ಕಾಣುವ 21ನೇ ಕಲಿಯುಗದ ಈ ಕಲಿಕಾಲದಲ್ಲಿ ಈ ನಿನ್ನ ಹಿರಿಮೆ ಅಮೋಘವಾದದ್ದು. ಮೇಲಾಗಿ ನನ್ನ ತಮ್ಮಂದಿರು ಸಹ ವಿದ್ಯಾವಂತರು, ಬಹಳ ಬುದ್ಧಿವಂತರು. ಅವರೆಂದಿಗೂ ನಮಗೆ ಕೇಡು ಬಗೆಯಲಾರರು. ರೀ, ಯಾವಾಗಲೂ ನನ್ನ ಮುತ್ತಿನಂತ ಮೈದುನರು ಆ ರೀತಿ ಎಂದಿಗೂ ತಿಳಿದುಕೊಳ್ಳಬೇಡಿ ನೀವು. ರೀ, ಈ ನಿಮ್ಮ ಸತಿಯನ್ನು ಇಷ್ಟೊಂದು ಹೋಗ್ತಾ ಇದ್ದೀರಲ್ಲ, ಸಾಕಬೇಡಿ ಹೊಗಳಿಕೆಯನ್ನು. ತುಂಬಾ ಹೊತ್ತಾಗಿದೆ, ಊಟ ಮಾಡಿಬರಂತೆ, ಬನ್ನಿ ಸ್ವಾಮಿ. ಸತಿ ಶಬರಿ, ಬಾ ಇಲ್ಲಿ. ಊಟ ಮಾಡುವುದಕ್ಕಿಂತ ಮೊದಲು ನನಗೆ ಏನಾದರೂ ರಸ ಹೋಗ್ಯಪ್ಪ, ನೀವು ಹತ್ತಿರ ಬಂದ್ರೆ ನನಗೆ ತುಂಬಾ ನಾಚಿಕೆ ಆಗ್ತಾ ಇದೆ. ನೋಡು ಶಬರಿ, ನಾಚಿಕೆ ಪಡಲು ನಾವೇನು ಹೊಸದಾಗಿ ಮದುವೆಯಾದ ಮದುಮಕ್ಕಳಲ್ಲ. ಹೊರಡಲಿ ನಿನ್ನ ಕೋಗಿಲೆ ಕಂಠದಿಂದ ಇಂಪಾದ ಒಂದು ಪ್ರೇಮಗೀತೆ. ಆಯ್ತು ರೀ, ಈ ನಿಮ್ಮ ಸತಿ ದೊರೆ ಮಾತನ್ನು ಎಂದಿಗೂ ಮೀರುವಳಲ್ಲ ಇವಳು. ಈಗಲೇ ನಿಮಗೋಸ್ಕರ ಹಾಡುವಳು ಈ ನಿಮ್ಮ ಸತಿ. ನನ್ನೊಲವೇ ನೀ ಬಾರೆ, ನನ್ನ ಚೆಲುವೆ ಬಳಿ ಬಾರೆ, ಬಳಿ ಬಂದು ಸಿಹಿ ಮುತ್ತು ನೀಡು, ಸಿಹಿ ಮುತ್ತಿನ ಕಾಣಿಕೆ ನೀ ಬಾರೆ.
ಮುತ್ತಿನ